ಬಂಧುಗಳೇ, ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬ ಸಿಟ್ಟು ರೇಗಿಬಿಡ್ತಾರೆ. ಮಾತಾಡ್ತಾರೆ ಹೇಳಿದ್ರೆ ಗದರಿಸ್ಬಿಡ್ತಾರೆ. ಕೆಲವ್ರಿಗೆ ಏನು ಸಿದ್ದರಾಮಯ್ಯನವರು ಮಾತಾಡಿದ್ರೆ ಏನಪ್ಪ ಮಾತಾಡ್ತೀರಿ ನೀವು ಲಕ್ಷ್ಮಣ, ಏನು ಮಾತಾಡ್ತೀರಿ, ವಾಟ್ ಆರ್ ಯು ಟಾಕಿಂಗ್? ನಾನು ಹೇಳ್ತಾ ಇದ್ದೇನೆ, ಮಾತಾಡ್ತಾನೆ ಇದ್ದೀರಿ. ಸಿದ್ದರಾಮಯ್ಯನವ್ರಿಗೆ ತುಂಬ ಇದಕ್ಕಿದ್ದಂಗೆ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬರುತ್ತೆ, ಗದರಿಸ್ಬಿಡ್ತಾರೆ. ನನಗೂ ಗದರಿಸ್ಬಿಡ್ತಾರೆ, ಅಫಿಷಿಯಲ್ಗೂ ಮಾಡ್ತಾರೆ, ಜನಗಳಿಗೂ ಗದರಿಸ್ಬಿಡ್ತಾರೆ. ನೋಡಿದವ್ರಿಗೆ ಏನು ರೀ ಸಿದ್ದರಾಮಯ್ಯರಿಗೆ ಇಷ್ಟು ಸಿಟ್ಟು, ಈ ಥರ ಎದುರಿಸ್ತಾರೆ ಅಂತ. ಆದರೆ ನೊಂದವ್ರಿಗೆ ಗೊತ್ತಾಗುತ್ತೆ ಇದು ಸಾಮಾಜಿಕ ವ್ಯವಸ್ಥೆ ವಿರುದ್ಧವಾಗಿರ್ತಕ್ಕಂಥ ಸಾತ್ವಿಕ ಸಿಟ್ಟು ಅಂತ. ಯಾರ್ಯಾರು ದಬ್ಬಾಳಿಕೆ ಮಾಡ್ತಾರೆ, ಯಾರ್ಯಾರು ಒಂದು ಪಾಳ್ಯಗಾರಿಕೆ ಮಾಡ್ತಾರೆ, ತುಳಿತಕ್ಕೆ ಒಳಗಾದವರಿಗೆ ಸವಾರಿ ಮಾಡಿ ಅನ್ಯಾಯ ಮಾಡ್ತಾರೆ, ಅವರ ವಿರುದ್ಧವಾಗಿರ್ತಕ್ಕಂಥ ಸಿಟ್ಟು. ಆ ಸಿಟ್ಟನ್ನು ಮುಖ್ಯಮಂತ್ರಿಯಾಗಿ ಸಂವಿಧಾನದ ಆಶಯದ ಕೆಳಗಡೆ ಅವರು ಕಾನೂನುಗಳನ್ನು ಜಾರಿ ಮಾಡಬೇಕಾದಂಥ ವಿಷಯಗಳನ್ನು ಸಿಟ್ಟಿನ ಮುಖಾಂತರ ತೋರಿಸ್ತಾ ಇರ್ತಾರೆ. ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಹಂಗೆ ಕರೆಕ್ಟ್ ಟೈಮ್ ಬರಬೇಕು. ಒಂದು ಸರಿ ನನಗೆ ಶಿವಮೊಗ್ಗಕ್ಕೆ ಕರ್ಕೊಂಡು ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಯಿತು, ಕಾಯ್ತಾ ಇದ್ದು. ಅವ್ರು ತಿಂಡಿ ತಿನ್ಕೊಂಡಿದ್ರು. ನಾನು ತಿಂಡಿ ಕೊಡ್ತಾರೆ ಬಂದರೆ ಕೆಳಗಡೆ ಇಳಿದ್ಬಿಟ್ಟು ತಿಂಡಿ ತಿಂದಂತ ಕೇಳಿದದ್ದು ಇಡೀ ದಿನ ಹಸ್ಕೊಂಡು ಕರ್ಕೊಂಡು ಹೋದರು. ಸೊ ಅಷ್ಟು ಫಂಕ್ಚುಯಲ್ ಅವರು, ಹೈಲಿ ಫಂಕ್ಚುಯಲ್. ಸೊ ಅಷ್ಟು ಹೇಳ್ತಾ ಈ ಸಂಸ್ಥೆಯ ವಿವರಗಳನ್ನು ಕೇಳಿದಾಗ ಎಂಥ ಒಂದು ಸಾರ್ಥಕವಾದಂಥ ಕುಟುಂಬದ ಹಿನ್ನೆಲೆ ಮತ್ತು ಚಾರಿತ್ರಿಕವಾದಂಥ ನಡೆ ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಇದೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ.